ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಸಾಕಷ್ಟು ಜನ ಕೇಳಿದಾದ್ರು ಸರ್ ಇವತ್ತು ಬೆಳೆ ಪರಿಹಾರ ಹಣ ಜಮಾ ಆಗಿರುವಂತದ್ದನ್ನ ಯಾವ ರೀತಿಯಾಗಿ ನಾವು ಸರ್ಚ್ ಮಾಡ್ಕೋಬಹುದು, ಯಾವ ರೀತಿಯಾಗಿ ಇವತ್ತು ಬ್ಯಾಂಕಿಗೆ ಹೋಗದೇನೆ ನಮ್ಗೆ ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ. ಯಾಕಂದ್ರೆ ಇವತ್ತು ಸುಮಾರು 3 ರಿಂದ 4 ಜಿಲ್ಲೆಗಳಿಗೆ ಈ ಒಂದು ಬೆಳೆ ಪರಿಹಾರ ಹಣ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ. ನಿಮ್ಗೂ ಕೂಡ ಆಗಿತ್ತು ಅಂದ್ರೆ ದಯವಿಟ್ಟು ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬೇಕು. ಯಾಕಂದ್ರೆ ಇನ್ ಕೆಲವೊಬ್ಬರಿಗೆ ಈ KYC ಮಾಡದೇ ಇದ್ರೂ ಕೂಡ ನಿಮ್ಗೆ ಬ್ಯಾಂಕಿಗೆ ಹಣ ಬಂದು ಜಮಾ ಆಗೋದಿಲ್ಲ. ಯಾಕಂದ್ರೆ ನೇರವಾಗಿ DBT ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿರುತ್ತೆ. ಅದನ್ನ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇವತ್ತು ಸುಮಾರು 4 ರಿಂದ 3 ಜಿಲ್ಲೆಗಳಿಗೆ ಈ ಒಂದು ಬೆಳೆ ಪರಿಹಾರ ಹಣ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ. ಅಂದ್ರೆ ನಿಮ್ಮ ಹೊಲದೊಳಗ ಎಷ್ಟು ಬೆಳೆ ನಾಶ ಆಗಿದೆ ಅದರ ಪರ್ಸೆಂಟೇಜ್ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಣವನ್ನ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಂತು ವೈಸ್ ಹಣ ಏನಾಗುತ್ತೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ. ಆ ಒಂದು ಜಮಾ ಆಗಿರುವಂತದ್ದನ್ನ ನಾವು ಏನ್ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲೇ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಈಗ ಸುಮಾರು ವಿಜಯಪುರ ಜಿಲ್ಲೆ ಆಗಿರ್ಬೋದು, ಮತ್ತೆ ಬಾಗಲಕೋಟ್ ಅಥವಾ ಮುದ್ದೇಬೇಳೆ ಜಿಲ್ಲೆ ಆಗಿರ್ಬೋದು, ಮತ್ತೆ ಇದರ ಜೊತೆಗೆ ಕಲಬುರಗಿ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ಜಿಲ್ಲೆ ಮತ್ತೆ ತಾಲೂಕುಗಳ ಒಂದು ರೈತರಿಗೆ ಕೂಡ ಸುಮಾರು 3 ರಿಂದ 4 ಲಕ್ಷ ರೈತರಿಗೆ ಈ ಒಂದು ಹಣವನ್ನ ಸಂಪೂರ್ಣವಾಗಿ ಮೊದಲನೇ ಕಂತಿನ ಹಣ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡಿದ್ದಾರೆ. ಅದನ್ನು ಕೆಲವೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂದಿಂದ ಜಮಾ ಆಗಿದೆ, ಇನ್ನು ಕೆಲವೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂದಿಂದ ಜಮಾ ಆಗದೇ ಇದ್ದಲ್ಲಿ ನೀವೇನ್ ಮಾಡಬೇಕು, ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕು, ಜೊತೆಗೆ ನಿಮ್ಮ ಎಷ್ಟು ಪರ್ಸೆಂಟೇಜ್ಗೆ ನಿಮ್ಗೆ ಎಷ್ಟು ಹಣ ಜಮಾ ಆಗುತ್ತೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನಾವು ಜಮಾ ಆಗಿರುವಂತ ಮಾಹಿತಿಯನ್ನ ತಿಳ್ಕೋಬಹುದು ಅಂದ್ರೆ, ಮೊದಲಿಗೆ ಇಲ್ಲಿಂದ SLR ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವೇನ್ ಮಾಡ್ಬೇಕು, ಬೆಳೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. ಬೆಳೆ ಪರಿಹಾರ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ SSLR ಅಂತೇಳಿ ಒಂದು ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಒಳಗೆ ನಾವೇನ್ ಮಾಡಬಹುದು. ಯಾಕಂದ್ರೆ ಇಲ್ಲಿಂದ ಸಾಕಷ್ಟು ವೆಬ್ಸೈಟ್ ಗಳು ಇದಾವೆ. ಬೆಳೆ ಪರಿಹಾರ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಒಂದು ವೆಬ್ಸೈಟ್ ಅನ್ನ ಮಾಡಿದ್ದಾರೆ. ಇಲ್ಲಿಂದ ಒಂದು ಪರಿಹಾರ ನಮೂದು ಸಂಖ್ಯೆ ಅಂತ ಇರುತ್ತೆ, ಅಂದ್ರೆ ಒಂದು FID ನಂಬರ್ ಇದ್ದಿರುತ್ತೆ, ಅದನ್ನ ಹಾಕೊಂಡು ಸರ್ಚ್ ಮಾಡಬಹುದು. ಇಲ್ಲ ಸರ್ ಅಂದ್ರೆ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಮುಖಾಂತರ ಕೂಡ ನಿಮ್ಗೆ ಏನ್ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲಿಂದ ಈ ಒಂದು ಹಣವನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಪರಿಹಾರ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆಯನ್ನ ಮಾಡ್ಕೋಬಹುದು. ಇಲ್ಲ ಸರ್ ಇಲ್ಲಿ ಆಗ್ತಾ ಇಲ್ಲ ಅಂದ್ರೆ ಬ್ಯಾಕ್ ಹೋಗಿ, ಇಲ್ಲಿ ಸಾಕಷ್ಟು ವೆಬ್ಸೈಟ್ ಗಳು ಕೊಟ್ಟಿರ್ತಾರೆ. ಇಲ್ಲಿಂದ ಪೇಮೆಂಟ್ ರಿಪೋರ್ಟ್ ಆಗಿರ್ಬೋದು, ಹೆಸರಿಲ್ಲದ ಆಗಿರ್ಬೋದು, ಇನ್ಪುಟ್ ಸಬ್ಸಿಡಿ ಹಣ ಸಂದ ಆಗಿರುವಂತಹ ವಿವರ ಆಗಿರ್ಬೋದು, ಪರಿಹಾರ ಹಣ ಆಗಿರ್ಬೋದು, ಮತ್ತೆ ತಾಲೂಕು ವೈಸ್ ಒಂದು ಟೋಟಲ್ ಪೇಮೆಂಟ್ ರಿಪೋರ್ಟ್ ಆಗಿರ್ಬೋದು. 28/11ಕ್ಕೆ ನಿಮ್ಮ ತಾಲೂಕು ವೈಸ್ ಸಂಪೂರ್ಣವಾಗಿರುವಂತಹ ಇವತ್ತು ಬಾಗಲಕೋಟ್, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಧಾರವಾಡ ಅಂತ ಇದ್ದಿರತ್ತೆ. ಇದರ ಮೇಲೆ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಪರಿಹಾರ ಒಂದು ತಾಲೂಕು ವೈಸ್ ಟೋಟಲ್ ಪೇಮೆಂಟ್ ಆಗಿರುವಂತದ್ದನ್ನ ಚೆಕ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನಾವೇನ್ ಮಾಡಬಹುದು, ಇಲ್ಲಿಂದ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ವಿಜಯಪುರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಯರ್ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು, 25, 26. ಜೊತೆಗೆ ಇಲ್ಲಿಂದ ಕ್ರಾಪ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಫ್ಲಡ್ ಸೆಲೆಕ್ಷನ್ ಮಾಡ್ಕೋಬಹುದು. ನೀವು ಮಾಡಿದ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೋಟಲ್ ಆಗಿರುವಂತ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ, ಜಮಾ ಆಗಿರುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ನಾನು ಇನ್ನೊಂದ್ ಸರ್ತಿ ಕ್ಲಿಕ್ ಮಾಡ್ಕೋತಾ ಇದ್ದೇನೆ. ಓಕೆ, ವಿಜಯಪುರ ಆಗಿರ್ಬೋದು, ಬಾಗಲಕೋಟ್ ಆಗಿರ್ಬೋದು, ಫ್ಲಡ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಈ ರೀತಿಯಾಗಿ ಹೆವಿ ರೇನ್ ರಿಪೋರ್ಟ್ ಆಗಿರ್ಬೋದು, ನೀವೇನ್ ಮಾಡಬಹುದು ಇಲ್ಲಿಂದಾನು ಕೂಡ ನಿಮ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ, ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗುತ್ತೆ. ಈ ರೀತಿಯಾಗಿ ಬೇರೆ ಹಾವೇರಿ ಜಿಲ್ಲೆ ಆಗಿರ್ಬೋದು, ಮತ್ತೆ ಇಲ್ಲಿ ಬರುತ್ತೆ ಸ್ವಲ್ಪ ಸರ್ವರ್ ಸ್ಲೋ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ, ತಲೆ ಕೆಡಿಸ್ಕೋಬಾರ್ದು. ಅಲ್ಲಿಂದ ಕೂಡ ನಾವು ಸಂಪೂರ್ಣವಾಗಿ ತಗೋಬಹುದು. ಇಲ್ಲಿಂದ ಪೇಮೆಂಟ್ ಪ್ರೊಸೆಸ್ ಮೇಲೇನು ಕೂಡ ಕ್ಲಿಕ್ ಅನ್ನ ಮಾಡಿದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಕೂಡ ನಾವೇನ್ ಮಾಡ್ಲಿಕ್ಕೆ ಆಗುತ್ತೆ, ಪೇಮೆಂಟ್ ಪ್ರೊಸೆಸ್ ಅಂತ ಬಂದಿರತ್ತೆ. ಯಾವ ರೀತಿಯಾಗಿ ನಮ್ಗೆ ಹಣ ಜಮಾ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಡ್ತಾರೆ. ಗೊತ್ತಾಗತ್ತಾ. ಅಂದ್ರೆ NPCL ನಾವು ಕಡ್ಡಾಯವಾಗಿ ಮಾಡಿಸಿರ್ಬೇಕು. ಅದಾದ ನಂತರ ನಮ್ಮ ಒಂದು ಬ್ಯಾಂಕಿಗೆ ಹಣ ಬರುವಂತ ಒಂದು ಇಲ್ಲಿನೂ ಕೂಡ ಸಂಪೂರ್ಣವಾಗಿ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗತ್ತಾ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಪೇಮೆಂಟ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಸಂಪೂರ್ಣವಾಗಿ ನಾವೇನ್ ಮಾಡಬಹುದು, ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗತ್ತಾ. ಮತ್ತೆ ಇದರ ಜೊತೆಗೆ ನಾನು ಇದನ್ನ ಬ್ಯಾಕ್ ಹೋಗ್ತಾ ಇದ್ದೀನಿ. ಇನ್ನೊಂದ್ ಸರ್ತಿ ಇಲ್ಲಿಂದ ಟ್ಯಾಬ್ ತಗೊಂಡು ಇಲ್ಲಿಂದ ಬೆಳೆ ಪರಿಹಾರ, ಸಪೋಸ್ ನಾವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗಿತ್ತು ಸರ್ ಅಂದ್ರೆ SSLR ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸುಮಾರು 4 ರಿಂದ 3 ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಡೆ ಸಂಪೂರ್ಣವಾಗಿ ಯಾರಿಗೆ ಜಮಾ ಆಗಿಲ್ಲ ಅವರಿಗೆ ಜಮಾ ಆಗುತ್ತೆ. 25, 26ನೇ ಸಾಲಿನ ಅಥವಾ 24, 25ನೇ ಸಾಲಿನ ಒಂದು ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಒಂದು ಕ್ರಾಪ್ ಅನ್ನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಫ್ಲಡ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ.
ಮಾಡಿದ ನಂತರ ಪೇಮೆಂಟ್ ಡೀಟೇಲ್ಸ್ ನೋಡ್ತಾ ಇದೀವಿ. ಗೆಟ್ ಹುಡುಕು ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಹುಡುಕಬಹುದು. ಜೊತೆಗೆ ಇಲ್ಲಿಂದ ಒಂದು ಯಾವ್ದಿದು ಫಾರ್ಮರ್ ಒಂದು ರೈತರ ಐಡಿ ಮುಖಾಂತರ ಹುಡುಕಬಹುದು, ಮೊಬೈಲ್ ನಂಬರ್ ಮುಖಾಂತರ ಹುಡುಕಬಹುದು. ಇಲ್ಲಿ ಸರ್ವೆ ನಂಬರ್ ಮುಖಾಂತರ ಕೂಡ ಸಂಪೂರ್ಣವಾಗಿ ಹುಡುಕ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗದ? ಅವಾಗ ನಾವು ಸರ್ವೆ ನಂಬರ್ ಮುಖಾಂತರ ಹುಡುಕ್ತಾ ಇದೀವಿ ಅಂದ್ರೆ ಇಲ್ಲಿಂದ ಜಿಲ್ಲೆಯನ್ನ ನೀವೇನ್ ಮಾಡ್ಬೇಕು, ಆಯ್ಕೆಯನ್ನ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣವಾಗಿ ಜಿಲ್ಲೆ ಆಯ್ಕೆ ಮಾಡ್ಕೊಂಡಾಗ ನೀವೇನ್ ಮಾಡ್ಬೇಕು, ಇಲ್ಲಿಂದ ಸಂಪೂರ್ಣವಾಗಿ ಹುಬ್ಬಳ್ಳಿ ಆಗಿರ್ಬೋದು, ಈ ರೀತಿಯಾಗಿ ನೀವೇನ್ ಮಾಡಬೇಕು, ಹುಬ್ಬಳ್ಳಿಗಳನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಸರ್ವೆ ನಂಬರ್ ಟೈಪ್ ಮಾಡ್ತಾ ಹೋದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇಟ್ಟಿರುತ್ತೆ. ಇಲ್ಲಿಂದ ನಾನು ಏನ್ ಮಾಡ್ತಾ ಇದೀನಿ, ಸರ್ವೆ ನಂಬರ್ ಹಾಕೋದ್ರ ಓಕೆ. ಇನ್ನೊಂದ್ಸರ್ತಿ ಸರ್ವೆ ನಂಬರ್ ಚೇಂಜ್ ಮಾಡಿಕೊಂಡು ಪ್ಯಾಚ್ ಡೀಟೇಲ್ಸ್ ಮೇಲೆ ಪ್ಲೀಸ್ ಸೆಕೆಂಡ್ ಹಿಸ್ಸಾ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಸೆಲೆಕ್ಷನ್ ಮಾಡಿಕೊಂಡು ಪ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಡೇಟಾಬೇಸ್ ಸಿಗ್ತಿಲ್ಲ ಅಂತ ಬರುತ್ತೆ. ಇನ್ನೊಂದ್ಸರ್ತಿ ನಾನು ಏನ್ ಮಾಡ್ತಾ ಇದೀನಿ, 20 ಅಂತ ತಗೋತಾ ಇದೀನಿ. ಇಲ್ಲಿಂದ ಹಿಸ್ಸಾ ಸೆಲೆಕ್ಷನ್ ಮಾಡ್ಕೊಳ್ಳೋಣ, 3 ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ಕೆಲವೊಬ್ರದ್ದು ಬರುತ್ತೆ, ಕೆಲವೊಬ್ರದ್ದು ಬರೋದಿಲ್ಲ. ಸಪೋಸ್ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ 25 ಇರೋದನ್ನ ನಾವೇನ್ ಮಾಡ್ಕೋಬೇಕಾಗುತ್ತೆ, ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಸರ್ವೆ ನಂಬರ್ ಅಥವಾ ನಾವೇನ್ ಸಾಲಿನ ಅಂದ್ರೆ 25, 26 ಇದೆಯಲ್ಲ ತೆರವು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ 25, 26ನೇ ಸಾಲಿನ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಫ್ಲಡ್ ಮಾಡ್ಕೊಂಡು ಗೆಟ್ ಹುಡುಕು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಜಿಲ್ಲೆ ಆಗಿರ್ಬೋದು. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಸರ್ವೆ ನಂಬರ್ 25 ಹಿಸ್ಸಾ ತಗೋತೀನಿ. ಇಲ್ಲಿಂದ ಹಿಸ್ಸಾ ನಂಬರ್ 1 ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನಮಗೆ ಡೀಟೇಲ್ಸ್ ಈ ಒಂದು ಪೇಜ್ ಕೆಳಗಡೆ ಸಂಪೂರ್ಣವಾಗಿ ಬಂದಿರುತ್ತೆ, ನೋಡಬಹುದು ಕಂಪ್ಲೀಟ್ ಆಗಿ ಬಂದಿರುತ್ತೆ. ಈ ಒಂದು ಪೇಜ್ ಅನ್ನ ನಾನು ಸ್ವಲ್ಪ ಕೆಳಗಡೆ ತಗೋತೀನಿ, ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು ನಾವು ಕೆಳಗಡೆ ಬರ್ತಿದ್ದಾನೆ ಹಣ ಸಂದಾಯ ವಿವರ ಅಂದ್ರೆ ಪೇಮೆಂಟ್ ಡೀಟೇಲ್ಸ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸಂಪೂರ್ಣವಾಗಿ 1 ಎಕರೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋದು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಒಂದು ಖಾತೆಗೆ ಜಮಾ ಆಗಿದೆ ಅನ್ನೋದು ಕೂಡ ನಾವು ನೋಡಬಹುದು. ಇಲ್ಲಿಂದ ಸಂದಾಯ ದಿನಾಂಕ ಯಾವ ಡೇಟಿಗೆ ಆಗಿದೆ ಎಲ್ಲವನ್ನು ಕೂಡ, ಜೊತೆಗೆ ಇಲ್ಲಿಂದ ಪರಿಹಾರ ನಮೂದಿಸಿದ ವಿವರ ಅಂದ್ರೆ ಎಷ್ಟು ಎಕರೆ ನಿಮ್ಮ ಒಂದು ಅಂದ್ರೆ ಹಾಳಾಗಿದೆ ಅನ್ನೋದು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿಂದ. ಓಕೆನಾ? ಎಕರೆ ನೋಡಬಹುದು, ಸೋಯಾಬೀನ್ ಆಗಿರ್ಬೋದು, 2 ಎಕರೆ 34 ಗುಂಟೆ ಇವರ ಒಂದು ಹೊಲ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ತೊಗರಿ 2 ಎಕರೆ 34 ಗುಂಟೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿಂದ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಕೂಡ ಏನ್ ಮಾಡಬಹುದು, ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಜಿಲ್ಲೆಯವರು ಅಂದ್ರೆ ವಿಜಯಪುರ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಈ ರೀತಿಯಾಗಿ 3 ರಿಂದ 4 ಜಿಲ್ಲೆ ಮತ್ತೆ ತಾಲೂಕಿಗಳಲ್ಲಿ ಕೂಡ ಈ ಒಂದು ಬೆಳೆ ಪರಿಹಾರನ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ. ಅಂದ್ರೆ ಹಂತ ಹಂತವಾಗಿ ಜಮಾ ಕೊಡ್ತಾ ಇದಾರೆ. ದಯವಿಟ್ಟು SSLR ಒಳಗೆ ಹೋಗಿ ನೀವೇನ್ ಮಾಡಬಹುದು, ಪರಿಶೀಲನೆಯನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮೊಬೈಲ್ ಫೋನ್ ಒಳಗಡೆನೆ ಏನ್ ಬರುತ್ತೆ, DBT ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಈ ಒಂದು DBT ಪೋರ್ಟಲ್ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇಲ್ಲಿಂದ ಸ್ಟೇಟಸ್ ಆಫ್ DBT ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಏನಾದ್ರೂ DBT ಚೆಕ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಇಲ್ಲಿಂದ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗದ? ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ. ಇನ್ನೊಂದ್ಸರ್ತಿ ಬ್ಯಾಕ್ ಮಾಡೋಣ, ವಾಪಸ್ ಮತ್ತೆ ಇದನ್ನ ನಾವು ವಾಪಸ್ ಹೋಗೋಣ. DBT ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿಂದ ಒಂದು ಯೂಸರ್ ID ಪಾಸ್ವರ್ಡ್ ನಿಂದಿತ್ತು ಅಂದ್ರೆ ಇಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. ಯೂಸರ್ ID ನಿಮ್ ಮೊಬೈಲ್ ಫೋನ್ ಇದ್ದಿರುತ್ತೆ, ನೀವೇನ್ ಮಾಡಿರ್ತೀರಲ್ಲ ಮೊಬೈಲ್ ಫೋನ್ ಒಳಗೆ ಅದನ್ನ ಇಲ್ಲಿ ಡೀಟೇಲ್ಸ್ ಅನ್ನ ಹಾಕೋಬೇಕಾಗಿರತ್ತೆ. ಡೈರೆಕ್ಟ್ ಆಗಿ ನೋಡಬಹುದು. ಈ ರೀತಿಯಾಗಿ ಡೈರೆಕ್ಟ್ ಒಂದು ಬೆನಿಫಿಷಿಯರ್ ಒಂದು ಟ್ರಾನ್ಸ್ಫರ್ ಅಂತ ಇದ್ದಿರುತ್ತೆ, ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನೀವು ಲಾಗಿನ್ ID ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೊಂಡು ನಿಮ್ಮ ಒಂದು ಸಬ್ಸಿಡಿ ಹಣವನ್ನ ಸಂಪೂರ್ಣವಾಗಿ ನೋಡಬಹುದು. ದಯವಿಟ್ಟು ಇವತ್ತು ಸುಮಾರು 3 ರಿಂದ 4 ಜಿಲ್ಲೆಗಳಿಗೆ ಈ ಒಂದು ಬೆಳೆ ಪರಿಹಾರನ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ. ದಯವಿಟ್ಟು ನೀವೇನ್ ಮಾಡಬೇಕು, ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಒಂದು ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ದಯವಿಟ್ಟು ಯಾವ ಜಿಲ್ಲೆಯವರಿಗೆ ಎಷ್ಟು ಹಣ ಒಂದು ಜಮಾ ಆಗಿದೆ ಅನ್ನುವಂಥದ್ದನ್ನ ದಯವಿಟ್ಟು ಹೇಳಿದ್ರೆ ಇನ್ನೊಬ್ಬರಿಗೂ ಕೂಡ ಜಮಾ ಆಗಿದೆ ಅನ್ನುವಂಥ ಭಾವನೆ ಅವರಿಗೂ ಕೂಡ ಬರುತ್ತೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಇವತ್ತೆಲ್ಲ ನಾಳೆ ನಿಮ್ಗೂ ಕೂಡ ಜಮಾ ಆಗುತ್ತೆ, ಬಟ್ ಕಂತ್ ವೈಸ್ ಹಣ ಜಮಾ ಆಗ್ತಾ ಇರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ